ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದೊಂದು ದಾಸವಾಳ ಗಿಡ ನೋಡಿ. ಮಳೆ ಬಂದಾಗ ಈ ಥರ ಆಗಿದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಹುಳ ಕೂಡ ಇದೆ, ದೊಡ್ಡ ಹುಳ. ಇದನ್ನೆಲ್ಲ ಈ ದಾಸವಾಳ ಗಿಡವನ್ನೆಲ್ಲ ತಿಂದು ಬರೀ ಗೆಲ್ಲು ಮಾತ್ರ ಇಟ್ಟಿದೆ, ಎಲೆಗಳನ್ನೆಲ್ಲ ತಿಂದು ಬಿಟ್ಟಿದೆ. ಇದಕ್ಕೆ ಏನು ಪರಿಹಾರ, ಇದನ್ನು ಯಾವ ರೀತಿಯಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಇದು ಈ ಗಿಡ ಅಂತಲ್ಲ, ತರಕಾರಿ ಗಿಡಕ್ಕೆ ಕೂಡ ಈ ಥರ ಎಲ್ಲ ಆಗ್ತದೆ. ಹೆಚ್ಚಾಗಿ ಬದನೆ ಗಿಡಕ್ಕೆ ಇಂಥ ಸಮಸ್ಯೆಗಳು ಕಾಡ್ತದೆ. ಇದು ನಾವು ನಮ್ಮ ಮನೆಯಿಂದಲೇ ಈ ಕ್ರಿಮಿಕೀಟವನ್ನು ಒದ್ದೋಡಿಸ್ಬೋದು. ಹೇಗೆ ಅಂತೀರಾ? ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಮಳೆ ಬಂದರೆ ಸಾಕು, ಗಿಡದ ತುಂಬ ಇಂಥ ರೋಗಗಳೇ ಕಾಣಲಿಕ್ಕೆ ಸಿಗುವಂಥದ್ದು. ಮಳೆಗೆ ಹೆಚ್ಚಾಗಿ ಗಿಡದಲ್ಲಿ ಹುಳಗಳ ವಾಸ ಇರುವಂಥದ್ದು. ಮಳೆ ಮತ್ತು ಚಳಿಗೆ ಇಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಹೆಚ್ಚೇ ಇರುತ್ತೆ. ಇದನ್ನು ನಾವು ಸುಲಭವಾಗಿ ಮನೆಯಲ್ಲಿ ಸಿಗುವಂಥ ಬೂದಿ ಇದೆ ಅಲ್ವಾ, ಅದರಿಂದಲೇ ಇದನ್ನು ತುಂಬ ಸುಲಭವಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು. ಇದು ಎಲ್ಲ ಗಿಡಕ್ಕೂ ಕೂಡ ನೀವು ಹಾಕಿದರೆ ಕೂಡ ಒಳ್ಳೆ ರಿಸಲ್ಟ್ ಇದೆ. ನೋಡಿ ಹೇಗೆ ಹುಳ ಒಂದು ಬಲೆ ಥರ ಕಟ್ಟಿ ಹೋಗಿದೆ ಅಂತ ಹೇಳಿ. ಎಲೆ ಎಲ್ಲ ಫುಲ್ ಕಂಪ್ಲೀಟ್ ತಿಂದು ಹಾಕಿದೆ. ಇದಕ್ಕೆ ಏನು ಮಾಡಬೇಕಂದ್ರೆ, ಮೊದಲಿಗೆ ನಾವು ನೀರು ಹಾಕಿಕೊಳ್ಬೇಕು. ಫುಲ್ಲು ನೋಡಿ, ಇಲ್ಲಿ ಸಹ ಉಂಟು ನೋಡಿ, ಇದು ಕಂಬಳಿ ಹುಳ ಥರ ಇದೆ ನೋಡುವಾಗ ಹಾಗೆ ಉಂಟು, ಆದರೆ ಗಿಡದ ಕಲರ್ ಕೂಡ ಅದೇ ರೀತಿ ಉಂಟು. ಹಾಗಾಗಿ ಯಾವುದಂತ ಗೊತ್ತಾಗ್ತಾ ಇಲ್ಲ. ಮೊದಲಿಗೆ ಈ ಥರ ನಾವು ನೀರು ಹಾಕ್ಕೊಳ್ಬೇಕು ಅಥವಾ ನೀರನ್ನು ಸ್ಪ್ರೇ ಮಾಡಬೇಕು. ಒಟ್ಟಾರೆಯಾಗಿ ಗಿಡದ ಎಲೆಗಳು ಒದ್ದೇ ಇರಬೇಕು. ಆನಂತರ ಇಲ್ಲಿ ನೋಡಿ, ನಾವು ಬೂದಿಯನ್ನು ತೆಗೆದುಕೊಳ್ಬೇಕು. ಬೂದಿಯನ್ನು ಆ ಎಲೆಯ ಸುತ್ತಲೂ ಹಾಕ್ಕೊಳ್ಬೇಕು. ಎಲೆಗೆ ಈ ಥರ ಮೇಲಿಂದ ಹಾಕ್ಕೊಳ್ಬೇಕು. ಆ ಎಲೆಯಲ್ಲಿ ಆ ಬೂದಿ ಅಂಟಿಕೊಂಡ್ರೆ ಮಾತ್ರ ಇಂಥ ಹುಳಗಳ ಸಮಸ್ಯೆಯನ್ನು ಸುಲಭವಾಗಿ ನಿವಾರಣೆ ಮಾಡಿಕೊಳ್ಬೋದು. ಈ ಗಿಡ ಅಂತಲ್ಲ, ಎಲ್ಲ ಗಿಡಗಳಿಗೂ ನಿಮ್ಮ ಗಿಡದಲ್ಲಿ ಇಂಥ ಸಮಸ್ಯೆಗಳಿದ್ದರೆ ಉಂಟಲ್ವ, ಈ ಥರನೇ ಮಾಡಿ ನೋಡಿ. ಇದು ಕಂಪ್ಲೀಟಾಗಿ ಸಾಯ್ತದೆ ಆ ಹುಳ. ಮತ್ತೆ ಗಿಡದಲ್ಲಿ ಹುಳ ಬರುವುದಿಲ್ಲ. ಬೂದಿ ತುಂಬ ಎಫೆಕ್ಟಿವ್. ಕೆಲವರು ಕೆಮಿಕಲ್ ಕೂಡ ಸ್ಪ್ರೇ ಮಾಡ್ತಾರೆ, ಅದು ನಿಮಗೆ ಬಿಟ್ಟದ್ದು. ಯಾವುದು ಕೂಡ ಸ್ಪ್ರೇ ಮಾಡ್ಬೋದು. ಆದರೆ ನಾನಿವತ್ತು ಏನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಮನೆಯಲ್ಲಿ ಏನು ಸಿಗ್ತದೆ ನೋಡಿ, ಅದನ್ನೇ ನಾವು ಗಿಡಗಳಿಗೆ ಹಾಕಿದರೆ ಉಂಟಲ್ವ, ನಮ್ಮ ಆರೋಗ್ಯಕ್ಕೂ ಅದು ಯಾವುದೇ ರೀತಿಯಾದಂಥ ಕೆಟ್ಟ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಮತ್ತು ಈ ಬೂದಿ ಉಂಟಲ್ವ, ಈ ಹುಳಗಳಿಗೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಸ್ಪ್ರೇ ಹಾಕೋದಕ್ಕಿಂತಲೂ ಬೂದಿ ಹಾಕಿದರೆ ಮತ್ತೆ ಗಿಡದಲ್ಲಿ ಅಂಥ ಸಮಸ್ಯೆಗಳು ಕಡಿಮೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ ವೀಕ್ಷಕರೇ, ಬೂದಿ ಒಂದು ಒಳ್ಳೆಯ ಗೊಬ್ಬರ ಕೂಡ ಹೌದು, ಆರ್ಗ್ಯಾನಿಕ್ ಆಗಿ ಕೆಲಸ ಮಾಡುವಂಥದ್ದು. ಇವಾಗ ಮಳೆ ಬರುವ ಟೈಮಲ್ಲಿ ನೀವು ಬೂದಿಯೆಲ್ಲ ಹಾಕಿದರೆ ಗಿಡಗಳಿಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಅದೇ ಬೇಸಿಗೆ ಕಾಲದಲ್ಲಿ ಹಾಕಿದ್ರೆ ಉಂಟಲ್ವ, ಗಿಡಗಳು ಸತ್ತೇ ಹೋಗ್ತದೆ, ಅಷ್ಟು ಬೂದಿಯಲ್ಲಿ ಎಫೆಕ್ಟಿವ್ ಇದೆ. ಬೂದಿಯನ್ನು ಹಾಕೋದಕ್ಕೂ ಒಂದು ರೀತಿ ನಿಯಮ ಅಂತ ಇದೆ. ಬೂದಿಯನ್ನು ಒಟ್ಟಾರೆ ಗಿಡದ ಬುಡಕ್ಕೇನೆ ತಂದು ಸುರಿಯುವುದಲ್ಲ, ಬುಡದಿಂದ ಸ್ವಲ್ಪ ದೂರದಲ್ಲಿ ಮಣ್ಣನ್ನೆಲ್ಲ ಬಿಡಿಸಿಕೊಂಡು ಬುಡದ ಸುತ್ತಲೂ ನೀವು ಹರಡಿಕೊಳ್ಬೇಕು. ಇದು ಯಾವುದೇ ಗಿಡಗಳಿಗೆ ಆಗ್ತದೆ. ನಿಮ್ಮ ಮನೆಯಲ್ಲಿ ತೆಂಗಿನ ಗಿಡ ಇದ್ದರೆ ಅದಕ್ಕೂ ಕೂಡ ಆಗ್ತದೆ. ಆದರೆ ಅದರ ತುಂಬ ದೂರದಲ್ಲಿ, ಬುಡದ ಸ್ವಲ್ಪ ದೂರದಲ್ಲಿ ಹರಡಿಕೊಳ್ಬೇಕು. ಅಥವಾ ಯಾವುದೇ ಗಿಡಕ್ಕೂ ನೀವು ಹಾಕ್ಕೊಳ್ಬೋದು. ಹೂವಿನ ಗಿಡಕ್ಕೂ ಒಳ್ಳೆಯ ರಿಸಲ್ಟ್ ಕೊಡ್ತದೆ. ಮಳೆ ಬರುವ ಸಂದರ್ಭದಲ್ಲಿ ಹಾಕಿದರೆ ಒಳ್ಳೆಯದು ಬೂದಿ. ಅದು ಅಂತಲ್ಲ, ತರಕಾರಿ ಗಿಡಗಳಿಗೂ ಕೂಡ ಬೂದಿಯನ್ನು ಹಾಕ್ಕೊಳ್ಬೋದು. ಇದರಿಂದ ರೋಗ ಬಾಧೆಗಳು ಕಡಿಮೆ ಆಗ್ತದೆ, ಗಿಡದಲ್ಲಿ ಬರುವಂಥ ರೋಗ ಬಾಧೆಗಳು ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಬಾಳೆ ಗಿಡ ಇರ್ತದೆ ನೋಡಿ, ಆ ಬಾಳೆ ಗಿಡದ್ದು ಎಲ್ಲ ಎಲೆಯನ್ನು ಇನ್ನು ಕಂಬಳಿ ಹುಳಗಳು ತಿಂದಾಗ್ತದೆ. ಅದಕ್ಕೂ ಕೂಡ ನೀವು ಸ್ವಲ್ಪ ನೀರನ್ನೆಲ್ಲ ಸ್ಪ್ರೇ ಮಾಡಿ, ದೊಡ್ಡ ಸ್ಪ್ರೇಯರ್ ಇದ್ದರೆ ಅದಕ್ಕೆ ನೀರು ಸ್ಪ್ರೇ ಮಾಡಿ ಈ ಬೂದಿಯನ್ನು ಸಿಂಪಡಿಸಿದ್ರೆ ಉಂಟಲ್ವ, ಆ ಎಲೆಗಳು ಏನು ಮುರುಟಿ ಹೋಗುವಂಥ ಸಮಸ್ಯೆಗಳೆಲ್ಲ ಕಾಣ್ತದೆ ನೋಡಿ, ಅದೆಲ್ಲ ಸರಿಯಾಗ್ತದೆ. ಬೂದಿ ಒಂದು ಎಫೆಕ್ಟಿವ್ ರಿಸಲ್ಟನ್ನು ಕೊಡುವಂತಹ ಒಂದು ಆರ್ಗ್ಯಾನಿಕ್ ಗೊಬ್ಬರ ಅಂತಲೇ ಹೇಳ್ಬೋದು. ಬೂದಿ ಮತ್ತು ಮಣ್ಣನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಕೂಡ ಗಿಡಗಳ ಸುತ್ತಲೂ ಹಾಕ್ಕೊಳ್ಬೋದು. ಇದರಿಂದ ಕೂಡ ಒಳ್ಳೆಯ ರಿಸಲ್ಟ್ ಗಿಡದಲ್ಲಿ ಸಿಗ್ತದೆ. ಯಾವುದೇ ಗಿಡದಲ್ಲಿ ಹುಳದ ಸಮಸ್ಯೆಗಳು ಬಂದಾಗ ಈ ರೀತಿಯಾಗಿ ಗಿಡಗಳಿಗೆ ಹಾಕಿ ನೋಡಿ, ತುಂಬ ಎಫೆಕ್ಟಿವ್, ತುಂಬ ಒಳ್ಳೆಯ ರಿಸಲ್ಟ್ ಇದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.